ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಏನ್ರಿ ಇದು? ನಮ್ಮ ಮಗನ್ ಮದ್ವೆ ಮಾಡಿ ಅವನ್ ಮಗುನ ನೋಡೋಣ ಅಂದ್ರೆ ಇಲ್ಲಿ ಬೀಗ್ರಾಗವ್ರೇನೆ ಅವ್ರ ಹೋಟೆಲ್ ಮಗುನ ಇಟ್ಕೊಂಡು ನಿಂತಿದ್ದಾರೆ. ನಾಳೆ ದಿನ ನಮ್ಮ ಸಂಬಂಧಿಕರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ಏನು ಅಂತ ಹೇಳೋದು? ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗುತ್ತಾ? ಯಾಕಮ್ಮ ಹಾಗಂತೀರಾ? ಅದಕ್ಕೆ ಗರ್ಭಿಣಿ ಆಗಿರೋದಕ್ಕೆ ನಿಮ್ಮ ಸಂಬಂಧಿಕರಲ್ಲಿ ಸಮಸ್ಯೆ ಏನಿದೆ? ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಿಮಗೆ ತಪ್ಪಿಲ್ಲ ಅಂತ ಅನ್ನಿಸ್ಬೋದು, ಆದರೆ ನಮಗಿದು ತಪ್ಪೇ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು ಅದಾದ್ರೇ ಸರಿ. ಇಲ್ಲ ಅಂತಂದರೆ ನೋಡೋರ ಕಣ್ಣಿಗೆ ತಪ್ಪಾಗೆ ಕಾಣೋದು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತಂತ ಜನಗಳಿಗೆ ಅನ್ಸಲ್ವಾ? ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಆಹಾ, ಮಹಾತಾಯಿ, ಇದಕ್ಕೆನಾ ಲಗ್ನ ಪತ್ರಿಕೆನ ತಗೊಳ್ಳೋದಿಲ್ಲ ಅಂತ ಹೇಳಿದ್ದು? ಇಂಥವ್ರ ಮನೆಯಿಂದ ಹೆಣ್ಣು ತಂದ್ರೆ ನಮ್ ಕತೆ ಅಷ್ಟೇ. ಈಕೆ ಬುದ್ಧಿನೇ ಈ ಹುಡುಗಿಗೂ ಬರಲ್ಲ ಅಂತ ಹೇಗೆ ನಂಬೋದು? ನೋಡಿ, ಇಷ್ಟೊತ್ತು ನೀವು ಏನು ಮಾತಾಡಿದ್ರು ನಾನು ಸಹಿಸ್ಕೊಂಡಿದ್ದೀನಿ, ಆದರೆ ನನ್ನ ಹೆಂಡತಿ ಬಗ್ಗೆ ನೀವು ಕೆಟ್ಟಾಗಿ ಮಾತಾಡಬೇಡಿ. ಇದು ನಮ್ಮಿಬ್ಬರ ನಿರ್ಧಾರ. ನಾವು ಯೋಚನೆ ಮಾಡಿನೇ ಈ ನಿರ್ಧಾರನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೇನಾದರೂ ನಮ್ಮಿಂದ ಈ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಮದುವೆ ಮುಗಿಯೋವರೆಗೂ ನಾವು ದೂರನೇ ಇದ್ಬಿಡ್ತೀವಿ. ರೀ, ದೂರ ಇದ್ಬಿಟ್ರೆ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದಾರಾ? ಜಗತ್ತಲ್ಲಿ ಏನೇನು ಬೇಕಾದ್ರೂ ಮುಚ್ಚಿಡ್ಬೋದು, ಆದರೆ ಗರ್ಭಿಣಿ ಆಗಿರೋದನ್ನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಮತ್ತೆ, ಹೋಟೆಲ್ ಮಗು ಇಟ್ಕೊಂಡು ಅದನ್ನ ಹೇಗ್ ತಾನೇ ಮುಚ್ಚಿಡೋಕ್ಕಾಗತ್ತೆ? ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಮುಂದೆ ಬಂದು ಈ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ತಿದಾರಲ್ಲ, ಹಬ್ಬಬ್ಬಾ, ಅದು ಅವ್ರಿಗೆ ಸರಿ ಅನ್ಸ್ಬೇಕು. ಸಾಕ್ ನಿಲ್ಸಿ. ಏನು ಹೇಳಿದ್ರಿ? ಹೊಟ್ಟೆಲಿ ಮಗು ಇಟ್ಕೊಂಡು ನಿಮ್ಮ ಎದುರಿಗೆ ಬರಬಾರ್ದ, ಕಾರ್ಯಗಳನ್ನ ಮಾಡಬಾರ್ದ? ಹಾಗಾದ್ರೆ ನಿಮ್ಮ ಪ್ರಕಾರ ಒಂದು ಜೀವಕ್ಕೆ ಜನ್ಮ ಕೊಡೋದು ತಪ್ಪ? ತಪ್ಪಲ್ದೆ ಇನ್ನೇನು? ಇದೆಲ್ಲ ಯಾವ ವಯಸ್ಸಲ್ಲಿ ಆಗಬೇಕೋ ಆ ವಯಸ್ಸಲ್ಲಾದ್ರೇ ಚಂದ. ವಯಸ್ಸು ಮೀರಿ ಆದ್ರೆ ಮರ್ಯಾದೆ ಹೋಗುತ್ತೆ. ಏನ ಮರ್ಯಾದೆನಾ? ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಿದ್ದಾಳೆ ಅಂದ್ರೆ ಅದನ್ನ ಹೀಯಾಳ್ಸಿ ಮಾತಾಡ್ತಾ ಇದ್ದೀರಲ್ಲ, ನೀವು ಮರ್ಯಾದಸ್ತ್ರ? ಆ ಮಗು ಅವರಿಬ್ರು ಪ್ರೀತಿಯ ಸಂಕೇತ. ಆ ಮಗು ಬಗ್ಗೆ ನಿರ್ಧಾರ ಮಾಡಬೇಕಾಗಿರೋದು ಅವರು. ಅದನ್ನೆಲ್ಲ ಮಾತಾಡೋದಕ್ಕೆ ನಿಮಗೇನು ಹಕ್ಕಿದೆ? ನಿಮಗೆ ಮಾತ್ರ ಅಲ್ಲ, ಆ ಮಗು ಬಗ್ಗೆ ಮಾತಾಡೋದಕ್ಕೆ ಈ ಸಮಾಜಕ್ಕಾಗ್ಲಿ, ಜನರಿಗಾಗ್ಲಿ, ಸಂಬಂಧಿಕರಿಗಾಗ್ಲಿ ಏನು ಹಕ್ಕಿದೆ? ಆ ಮಗುನ ನೀವಾಗ್ಲಿ ಸಮಾಜ ಆಗ್ಲಿ ಸಾಕಲ್ಲ ಅಲ್ವಾ? ಆ ಮಗುನ ಸಾಕೋದು ನಾವು, ನಮ್ಮನೆಯವರು.
ಹೀಗಿರ್ಬೇಕಾದ್ರೆ ನಿಮಗೆ ಯಾಕೆ ಅವಮಾನ ಆಗುತ್ತೆ? ತಾಯ್ತನ ಒಪ್ಕೊಳಕ್ಕಾಗದೇ ಇರೋದು ಸಣ್ಣತನ. ಅಂತ ಸಣ್ಣತನ ಇರೋ ನಿಮ್ಮಂಥವ್ರ ಮನೆಗೆ ಹೆಣ್ಣು ಕೊಡೋದಕ್ಕೆ ನಾವು ಯೋಚನೆ ಮಾಡ್ಬೇಕಲ್ವಾ? ನನ್ನ ತಮ್ಮ ಸರಿಯಾಗಿ ಹೇಳ್ತಿದ್ದಾನೆ. ಈ ವಯಸ್ಸಲ್ಲಿ ಮಕ್ಕಳಾದ್ರೆ ತಪ್ಪೇನೋ? ಒಂದು ಜೀವಕ್ಕೆ ಜನ್ಮ ಕೊಡೋ ಶಕ್ತಿ ಅವ್ರಿಗಿರುವಾಗ ಇದ್ರಲ್ಲಿ ನಿಮ್ಗೇನು ಸಮಸ್ಯೆ? ಅರವತ್ತು ವರ್ಷಕ್ಕೆ 65 ವರ್ಷಕ್ಕೆ ಮಕ್ಕಳಾಗಿರೋದನ್ನ ನಾವು ಓದಿದ್ದೀವಿ, ಕೇಳಿದ್ದೀವಿ. ಹಿಂದಿನ ಕಾಲದಲ್ಲೂ ಇದೆಲ್ಲ ನಡೆದಿರೋದಲ್ವಾ? ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಇಂಥದ್ದೆಲ್ಲ ಆಗಿಲ್ವಾ? ಯೋಚನೆ ಮಾಡಿ ನೋಡಿ. ಖಂಡಿತ ನಡೆದಿರುತ್ತೆ. ನಿಮ್ಮ ತಾಯಿಗೋ ಅವ್ರ ತಾಯಿಗೋ ಅವರು ಕೊನೆ ಮಗು ಹೆರುವಾಗ ಅವರ ದೊಡ್ಡ ಮಗಳಿಗೆ ಮದುವೆ ಆಗಿ ಮಗು ಆಗಿರುತ್ತೆ. ಇದು ನಡೆದಿರಲ್ವಾ? ಆಗಿನ ಕಾಲದಲ್ಲೂ ಸಂಪ್ರದಾಯ ಸಂಸ್ಕಾರ ಅನ್ನೋದು ತುಂಬ ಇತ್ತು. ಆಗಲೇ ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ಯಾಕೆ ಇರ್ಸು ಮುರ್ಸು? ಮದುವೆ ಆಗಿ ಜೊತೆಲಿರೋಕ್ಕಾಗದೆ ಡೈವರ್ಸ್ ಹೋಗೋ ಈ ಕಾಲದಲ್ಲಿ ಇವರಿಬ್ರು ತಮ್ಮ ಪ್ರೀತಿನ ಈ ರೂಪದಲ್ಲಿ ಜಗತ್ತಿಗೆ ತೋರಿಸ್ತಿದ್ದಾರೆ. ಇವ್ರ ಪ್ರೀತಿನ ನಾವು ಗೌರವಿಸ್ಬೇಕು, ಇವ್ರ ಜೊತೆ ಬೆಂಬಲವಾಗಿ ನಿಲ್ಲಬೇಕು. ಒಂದು ಹೆಣ್ಣಾಗಿ ತಾಯ್ತನ ಅನ್ನೋದು ಎಷ್ಟು ಪವಿತ್ರ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅದೆಲ್ಲ ಇವರಿಗೆಲ್ಲಿ ಗೊತ್ತಾಗಬೇಕು? ಎಷ್ಟೋ ಜನ ಮಕ್ಕಳಿಲ್ಲದೆ ಕೊರಗ್ತಿದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡತಿನ ಸಾಕ್ಷಿ. ದೇವರು ನಮ್ಮಮ್ಮನ ಗರ್ಭದಲ್ಲಿ ಮಗು ಕೊಡ್ತಿದ್ದಾನಂದ್ರೆ ಅದು ಆ ದೇವರ ಆಶೀರ್ವಾದ. ಏನು ಗೊತ್ತಿಲ್ಲದೆ ಇರೋ ಆ ಕಂದಮ್ಮನ ಬಗ್ಗೆ ಆಗಲಿ, ಆ ಮಗುನ ಹೆರೋ ತಾಯಿ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಅಸಹ್ಯ. ನೀವು ಏನು ಬೇಕಾದರೂ ಹೇಳ್ಬೋದು, ಆದರೆ ನಮ್ಗೆ ಯಾಕೋ ಇದು ಸರಿಯಾಗಿ ಅನ್ನಿಸ್ತಿಲ್ಲ. ಶಾರ್ವರಿಯವರೇ, ಮನೆ ಕರೆಸಿ ಈ ಥರ ಅವಮಾನ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿಮ್ಮ ಸಂಬಂಧನ ಮುಂದುವರಿಸೋದಿರಲಿ, ನಿಮ್ಮ ಮನೆಗೆ ಬಂದಿದೆ ತಪ್ಪು ಅಂತ ಅನಿಸ್ತಿದೆ ನನಗೆ. ನಮಗೂ ಅಷ್ಟೇ. ನೀವಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಒಬ್ಬ ತಾಯಿಗೆ ಅವಮಾನ ಆಗ್ತಿದ್ರೆ ಯಾವ ಮಕ್ಕಳು ಕೂಡ ಸಹಿಸ್ಕೊಂಡಿರಲ್ಲ. ನಾನೇ ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮಂಥ ಮನಸ್ಥಿತಿ ಇರೋರ ಸಂಬಂಧ ನಮಗೂ ಬೇಕಾಗಿಲ್ಲ. ಅಯ್ಯೋ ಅಭಿ, ಹಾಗೆಲ್ಲ ಮಾತಾಡಬೇಡಪ್ಪ. ನೋಡಿ, ಅವನ ಆವೇಶದಲ್ಲಿ ಏನೋ ಹಾಗೆಲ್ಲ ಮಾತಾಡ್ತಾ ಇದ್ದಾನೆ. ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಸಂಬಂಧ ಕಡ್ಕೊಳ್ಳೋ ಮಾತೆಲ್ಲ ಆಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.